ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ತುಂಬ ಖುಷಿಯಾಗಿ ನಗ್ನಗ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಕಾರಲ್ಲಿ ಕುತ್ಕೊಂಡು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾವಿವತ್ತು ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ದಿನಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬನ್ನಿ ಇವತ್ತು ಎಲ್ಲೆಲ್ಲ ನಾವು ಇನ್ವಿಟೇಷನ್ ಕಾರ್ಡ್ ಕೊಡ್ತೀವಿ ಅಂತ ನೋಡೋಣ. ಡ್ರೈವರ್ಗೆ ಸ್ವಲ್ಪ ಎನರ್ಜಿ ಕಮ್ಮಿ ಐತೆ, ಅದಕ್ಕೆ ಮಾಡ್ತಿದ್ದು ಅಲ್ಲಲ್ಲೇನೋ ಉತ್ಕೊಂಡ್ಬಿಟ್ಟೈತಂತೆ, ಅದನ್ನ ತೆಗಿಯೋಕ್ಕಾಯ್ತಿಲ್ಲ ಅಂತ ಸ್ವಲ್ಪ ಮಾತು ಕಮ್ಮಿ ಮಾಡೋರೆ, ಇಲ್ಲಾಂದರೆ ಜಾಸ್ತಿ ಮಾತಾಡ್ತಾ ಇದ್ರು ಡ್ರೈವರ್. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಹುಡುಗಿಯವ್ರ ಅಪ್ಪ ಅಮ್ಮ ಮತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇರೋದು. ಹಾಗೆ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರಲ್ಲಿ ಯಾರೆಲ್ಲ ಇರ್ತಾರೋ ಅವ್ರಿಗೆ ಕೊಡ್ತೀವಿ. ನಾವಿದು 2ನೇ ಸಲ ಮೈಸೂರಿಗೆ ಹೋಗ್ತಾ ಇರೋದು. ಅವತ್ತು ಕೂಡ ನಮಗೆ ಇನ್ವಿಟೇಷನ್ ಕಾರ್ಡೆಲ್ಲ ಪೂಜೆ ಆಗಿತ್ತು ಅಂತ ಅಂದಿದ್ರೆ ನಾವು ಅವತ್ತೇ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಡ್ತಾ ಇದ್ವಿ. ಬಟ್ ಇನ್ವಿಟೇಷನ್ ಕಾರ್ಡ್ ಇನ್ನೂ ಪೂಜೆ ಆಗಿರಲಿಲ್ಲ, ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು ಆಲ್ರೆಡಿ ಮೈಸೂರಿಗೆ ರೀಚ್ ಆಯಿತು. ನಾವು ಕನಕಪುರ ಮತ್ತು ಮಳವಳ್ಳಿ ರೂಟಲ್ಲಿ ಬಂದ್ವಿ. ಸೊ ಹಂಗಾಗಿ ಬೇಗ ಬಂದ್ವಿ. ನಾವು ಆಲ್ಮೋಸ್ಟಾಗೆ ಕನಕಪುರ ಹತ್ರ ಇರೋರಿಗೆಲ್ಲ ಆ ಕಡೆ ಚನ್ನಪಟ್ಟಣ ಹೈವೇಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಕಡೆನೇ ಬಂದರೆ ತುಂಬ ಹತ್ರ ಆಗುತ್ತೆ ಮತ್ತು ರೋಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಹಿಂಗೆ ಬಂದ್ವಿ. ಮೈಸೂರಲ್ಲಿ ಬಂದು ನಮ್ಮ ಭಾವ ಅವರ ತಂಗಿ ಇದ್ದಾರೆ ಮತ್ತು ಅವ್ರ ರಿಲೇಟಿವ್ ಸ್ವಲ್ಪ ಜನ ಇದ್ದಾರೆ. ಹಾಗೆ ನಮ್ಮ ಚಿಕ್ಕಪ್ಪನ ಮಗ ಎಲ್ಲ ಇದ್ದಾರೆ. ಸೊ ಒಂದೇ ಸಲ ಅವರಿಗೆಲ್ಲ ಕೊಟ್ಬಿಟ್ಟು ನೆಕ್ಸ್ಟು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಅದಾಗ್ತಾ ಇದ್ದಂಗೆ ಇಲ್ಲಿ ಮುಗಿಸ್ಕೊಂಡು ಮೈಸೂರಲ್ಲಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ತಮ್ಮ ಕೂಡ ಪೊಲೀಸ್ ಇದ್ದಾನೆ ಮತ್ತು ಅವ್ರ ತಂಗಿ ಗಂಡ ಕೂಡ ಪೊಲೀಸು. ಅವರು ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದಾರೆ. ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಮತ್ತು ನಮ್ಮ ತಮ್ಮನ ಮನೆಗೆ ಹೋಗಿ ಅವರಿಗೆ ಕೊಟ್ಬಿಟ್ಟು ಹೊರಡಬೇಕು. ಓಕೆ ಬನ್ನಿ. ಹಾಯ್ ಫ್ರೆಂಡ್ಸ್, ನಾವು ಫೈನಲ್ ಇವಾಗ ಮೈಸೂರಲ್ಲಿ ಮೈಸೂರಿಂದ ಒಂದು ಲೊಕೇಶನ್ ಹೋಗ್ತಿದ್ದಾರೆ ಡ್ರೈವರ್. ಕಾರ್ಡ್ ಎಲ್ಲ ತೋರಿಸಿ. ಹಾಯ್ ಫ್ರೆಂಡ್ಸ್, ಇವಾಗ ಫೈನಲಿಗೆ ಎಲ್ಲ ಕಡೆ ಕೊಟ್ಟು ನಾವು ಮೈಸೂರಿಂದ ಹೊರಟಿದ್ದೀವಿ. ಸೊ ಸ್ವಲ್ಪ ಲೇಟೇ ಆಗೋಯ್ತು. ನಾವು ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ಲೇಟ್ ಆಯಿತು. ಅವರು ಎಲ್ಲೋ ಹೊರಗಡೆ ಹೋಗಿದ್ರಂತೆ, ಹೇಳ್ದಿರನ ಬಂದ್ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬನ್ನಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಫೈನಲ್ ಆಗಿ ಮೈಸೂರಿಂದ ಚನ್ನರಾಯಪಟ್ಟಣ ಬಂದಿದ್ದೀವಿ. ಚನ್ನರಾಯಪಟ್ಟಣದಲ್ಲಿ ನಮ್ಮ ಭಾವ ಅವರ ತಮ್ಮನ ಹೆಂಡತಿ ಫ್ಯಾಮಿಲಿ ಇದ್ದಾರೆ. ಸೊ ಇವಾಗ ಇನ್ವಿಟೇಷನ್ ಚನ್ನರಾಯಪಟ್ಟಣ ಕೊಡ್ಲಿಕ್ಕೆ ಬಂದಿದ್ದೀವಿ. ನಾನು ಯಾರ ಮನೇಲೂ ವೀಡಿಯೋಸ್ ಮಾಡ್ತಿಲ್ಲ ಫ್ರೆಂಡ್ಸ್, ಬಿಕಾಸ್ ಅವ್ರಿಗೆ ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ. ಸೊ ನಾವು ವೀಡಿಯೋ ಮಾಡ್ತಿದ್ದೀನಿ ಅಂತ ಕೇಳ್ಬಿಟ್ಟು ವೀಡಿಯೋ ಮಾಡಲಿಕ್ಕೂ ನನಗೂ ಅಷ್ಟು ಇದನ್ಸಿಲ್ಲ. ಸೊ ಹಂಗಾಗಿ ಜಸ್ಟು ನಾನು ಏರಿಯಾಸ್ ಮಾತ್ರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನಾನು ಎಲ್ಲೂ ಯಾರ ಮನೇಲೂ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಹಾಗೆ ತುಂಬ ಬಿಸಿಲಿದೆ, ಟ್ರಾವೆಲಿಂಗು, ಸ್ವಲ್ಪ ಫೋನ್ ಚಾರ್ಜರ್ ಇದು, ಹಾಗಾಗಿ ನಾನು ಜಾಸ್ತಿ ಫೋನ್ನ ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಒಂದೊಂದು ಲೊಕೇಶನ್ನು ಒಂದೊಂದು ಏರಿಯಾ ಸ್ವಲ್ಪ ಮಾತ್ರ ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಒಂದು 4 ಮನೆ ಇದೆ, ಅವ್ರಿಗೆ ಕೊಟ್ಟು ನೆಕ್ಸ್ಟು ನಾವು ಮಂಡ್ಯಗೆ ಹೊರಡ್ತೀವಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ಟೈಮ್ 3 ಗಂಟೆ ಆಗಿಬಿಟ್ಟಿದೆ. ನಾನು ಹೇಳಿದ್ದೀನಿ ಬೇಗ ಕೊಟ್ಬಿಟ್ಟು ಬನ್ನಿ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಫೈನಲಾಗಿ ನಾನು ನಿಮ್ಗೆ ಹೇಳ್ದಂಗೆ ನಾನೆಲ್ಲೂ ವೀಡಿಯೋಸ್ನ ಮಾಡ್ತಿಲ್ಲ. ಚನ್ನರಾಯಪಟ್ಟಣ ಆದಮೇಲೆ ಗಾಡಿ ಹತ್ತಿದ ತಕ್ಷಣ ನಿದ್ದೆ ಹೋಗ್ಬಿಟ್ಟಿದೆ. ನಮ್ಮ ಮನೆಯವ್ರು ಕೂಡ ನನ್ನ ಎಬ್ಬಿಸಿದ್ದಿಲ್ಲ. ಸೊ ಅಲ್ಲಿ ಮಂಡ್ಯಗೆ ಹೋಗೋಷ್ಟರಲ್ಲಿ ಕತ್ಲೆ ಆಯಿತು. ಅಲ್ಲಂತೂ ಒಂದು 3 ಅವರ್ ಹಿಡಿತು. ನಮ್ಮ ಭಾವ ಅವರ ಊರು ಅದೇ. ಸೊ ಆ ಊರಲ್ಲಿ ಎಲ್ಲರಿಗೂ ಕೊಡಬೇಕಾಯ್ತಲ್ಲ. ನಾನು ಯಾರ ಮನೆ ಹತ್ರನೂ ಹೋಗಿಲ್ಲ, ಜಸ್ಟ್ ಅವ್ರ ತಮ್ಮನ ಮನೇಲಿದ್ದೆ. ಇವರೆಲ್ಲ ಹೋಗಿ ಕೊಟ್ಬಿಟ್ಟು ಬಂದರು. ನಾನು ಹಾಗಾಗಿ ಮಲ್ಕೊಬಿಟ್ಟಿದ್ದೆ. ಸೊ ನಾನು ಎಲ್ಲೂ ಯಾರ ಮನೆಗೆ ಹೋಗಿಲ್ಲ, ಹಂಗಾಗಿ ವೀಡಿಯೋಸ್ನ ಮಾಡಿಲ್ಲ. ಸೊ ಫೈನಲಾಗಿ ಮಂಡ್ಯ ಕೊಟ್ಬಿಟ್ಟು ನಾವು ಊರ ಕಡೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗು ಹೀಗಿತ್ತು. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.